ಇನ್ನು ವಿಶೇಷವಾಗಿರ್ತಕ್ಕಂಥ ನಾರದರ ಅನುಗ್ರಹವನ್ನ ನಮ್ಮ ತ್ಯಾಗರಾಜ ಸಂಪಾದನೆ ಮಾಡಿದ್ದಾರೆ. ತ್ಯಾಗರಾಜರ ವ್ಯಕ್ತಿತ್ವವನ್ನು ತಗೊಂಡಾಗ ಅವರು ಮೂಲತಃ ಹಿಂದೆ ವಾಲ್ಮೀಕಿಗಳಾಗಿದ್ದವರೇ ತ್ಯಾಗರಾಜರಾಗಿ ಬಂದಿದ್ದಾರೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಗೀತಗಾರರು, ಉತ್ಕೃಷ್ಟವಾಗಿರ್ತಕ್ಕಂಥ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಸದಾಚಾರರಾಗಿ ಆ ನಾದೋಪಾಸನೆ ಮಾಡಿರ್ತಕ್ಕಂಥ ಮಹಾನುಭಾವರುಗಳೆಲ್ಲ ಉದ್ಗಾರವನ್ನು ತೆಗೆದಿದ್ದಾರೆ. ಅವರು ಹಿಂದೆ ವಾಲ್ಮೀಕಿಗಳಾಗಿದ್ದಾಗ ಯಾರ ಅನುಗ್ರಹ ಸಂಪಾದನೆ ಮಾಡಿದ್ರು, ಈಗ ಅವರು ತ್ಯಾಗರಾಜರಾದಾಗಲೂ ಕೂಡ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ತ್ಯಾಗರಾಜರು ಮೊದಲು ಪುರಂದರದಾಸ ಸಾಹಿತ್ಯಗಳನ್ನೆಲ್ಲ ಮೆಲುಕು ಹಾಕಿ ಅದರ ಸ್ವಾರಸ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇವರು ಒಂದು ವಿಶೇಷವಾಗಿರ್ತಕ್ಕಂಥ ಕ್ರಮದಲ್ಲಿ ನಾರದರ ಅನುಗ್ರಹವನ್ನು ಸಂಪಾದನೆ ಮಾಡಿದರು ಅಂತ ಹೇಳ್ತಾರೆ. ಅವ್ರು ಹೇಗಿದ್ದಾರೆ ಅನ್ನೋದು ಕೂಡ ಅವರ ಕೀರ್ತನದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನಾರದ ಮುನಿ ವೆಡಲಿನ ಸುಗುಣಾತಿಶಯ ಮುವಿನರೇ, ನಾರದ ಮುನಿ ವೆಡಲಿನ ಸುಗುಣಾತಿಶಯ ಮುವಿನರೇ, ಸಾರೆ ಖುಷಿ ನಾರಿ ನಾಮ, ಸಾರೆ ಖುಷಿ ಹರಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಅಂತರಾಳದಲ್ಲಿ ಯಾವ ರೀತಿಯ ಪರಮಾತ್ಮನ ಉಪಾಸನೆ ಮಾಡ್ತಾ ಇದ್ದಾರೆ ಅದನ್ನು ತಮ್ಮ ಸಾಹಿತ್ಯದಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ಅಂದರೆ ಅವರು ಯಾವಾಗಲೂ ಕೂಡ ಪರಮಾತ್ಮನ ಗುಣಗಾನವನ್ನು ಮಾಡ್ತಕ್ಕಂಥವರಾಗೆ ಅವರು ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಉತ್ತಮಾಧಿಕಾರಿಗಳಾಗಿರ್ತಕ್ಕಂಥವ್ರು ಅವರರಾಗಿರ್ತಕ್ಕಂಥ ಕೆಳಗಿನ ವರ್ಗದವರಿಗೆ ಅನುಕಂಪ, ವಾತ್ಸಲ್ಯ, ಪ್ರೀತ್ಯಾದಿಗಳನ್ನು ತೋರಿಸಿ ಅವರಿಗೆ ಮನಪೂರ್ವಕವಾಗಿ ಆ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಇದು ಪರಂಪರಾದಲ್ಲಿ ಬಂದಿರತಕ್ಕಂಥ ಹಿಂದೆಲ್ಲ ವೇದವೇ ಆಗಲಿ, ಸಂಗೀತವೇ ಆಗಲಿ, ಧ್ವನಿಯನ್ನು ಒಬ್ಬರಿಗಿಂತ ವಿಶೇಷವಾಗಿರ್ತಕ್ಕಂಥ ತಮ್ಮ ಅರ್ಥವನ್ನು ವಿನಿಮಯ ಮಾಡ್ಕೋಬೇಕಾದ್ರೆ ಬಾಯಿಂದ ಬಾಯಿ ಬಂದಿರ್ತಕ್ಕಂಥದ್ದು, ಕಿವಿ ಬಂದು ಅಂದರೆ ಒಬ್ಬರ ಮಾಯಿ ಗುರುಗಳಾಗಿರೋರು ಹೇಳಿರ್ತಕ್ಕಂಥದ್ದು, ಬಯಲಲ್ಲಿ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಹೀಗಿದ್ದ ಹೊರತಾಗಿ ಹಿಂದೆಲ್ಲ ಪುಸ್ತಕಗಳು ಬರ್ಕೊಳ್ಳೋದು ಮಾಡೋದು ಇವೆಲ್ಲ ಇರಲಿಲ್ಲ. ಅದರಿಂದ ವೇದಗಳು ಕೂಡ ಆರಂಭದಲ್ಲಿ ಪರಬ್ರಹ್ಮನಾಗಿರ್ತಕ್ಕಂಥ ಬ್ರಹ್ಮದೇವನು ಸೃಷ್ಟಿ ಮಾಡಿದಾಗ ಆ ಬ್ರಹ್ಮದೇವರಿಗೆ ವಿಶೇಷವಾಗಿರ್ತಕ್ಕಂಥ ಜಲದಲ್ಲಿ ಮಲಗಿದ್ದಾನೆ ನಾರಾಯಣ. ಆ ಅಲೆಗಳ ಹೊಡೆತದಿಂದ ತಪ ತಪ ಅನ್ನೋ ಶಬ್ದದೊಂದಿಗೆ ಅವರು ಉಪದೇಶ ಮಾಡಿದ್ದಾರೆ. ಅಲ್ಲಿ ಪರಮಾತ್ಮನನ್ನು ತಪ ಮಾಡೋದು ಅಂದರೆ ವಿಶೇಷವಾಗಿರ್ತಕ್ಕಂಥ ಉಪಾಸನೆ ಮಾಡ್ತಕ್ಕಂಥದ್ದು ಅಂತ ಆ ಉಪಾಸನೆಯಲ್ಲಿ ಪರಮಾತ್ಮನ ಕಂಡಿದ್ದಾನೆ. ಆಮೇಲೆ ಸೃಷ್ಟಿಯಾದಿಗಳನ್ನ ಮಾಡೋದಕ್ಕೆ ಹೇಳಿದಾಗ ಆ ನಂತರದಲ್ಲಿ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಅಂದರೆ ದೇವತಾ ವರ್ಗದಲ್ಲಿರ್ತಕ್ಕಂಥವ್ರನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ರುದ್ರಾದಿ ದೇವತೆಗಳೆಲ್ಲ ಶಿವ ಇದ್ದಾರಲ್ಲ ಮಂಗಳಕರನಾಗಿರ್ತಕ್ಕಂಥವ್ರು. ನಮ್ಮ ಶಾಸ್ತ್ರ ಅಂದರೆ 5 ಶ್ರೇಷ್ಠವಾಗಿರ್ತಕ್ಕಂಥ 7 ಗುಂಪಿನಿಂದ ಕೂಡಿರ್ತಕ್ಕಂಥ ಶಾಸ್ತ್ರ. ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚರಾತ್ರ ಆಗಮವಾದಿಗಳು, ಮೂಲ ರಾಮಾಯಣ ಮತ್ತು ಬ್ರಹ್ಮಸೂತ್ರಗಳು ಇದನ್ನ ಶಾಸ್ತ್ರ ಅಂತ ಹೇಳ್ತಾರೆ. ಇದರಲ್ಲಿ ಏನು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಕ್ಕಂಥ ನಾದೋಪಾಸನೆಯನ್ನು ಮಾಡಿ ಅಂದರೆ ಪರಬ್ರಹ್ಮನ ಉಪಾಸನೆ ಮಾಡ್ತಕ್ಕಂಥದ್ರಿಂದ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿ ಅವನ ವಿಶೇಷವಾದ ಕೃಪಾದಿಂದ ಜಗತ್ತಲ್ಲಿ ಅನಂತ ಜೀವರಾಶಿಗಳಿಗೆ ಆ ತತ್ವವನ್ನು ಕೊಡ್ತಾರೆ. ಈ ಒಂದೊಂದು ಶಾಸ್ತ್ರದಲ್ಲಿರ್ತಕ್ಕಂಥ 7 ಭಾಗದಿಂದ 7 ವಿಶೇಷವಾಗಿರ್ತಕ್ಕಂಥ ಸಪ್ತಸ್ವರಗಳು ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ. ಋಗ್ವೇದದಿಂದ ನಾವೇನು ಉಪಯೋಗಿಸ್ಕೊಳ್ತಕ್ಕಂಥ ಷಡ್ಜ ಅಂತಕ್ಕಂಥದ್ದು ಬಂದಿದೆ. ಇನ್ನು ಯಜುರ್ವೇದದಿಂದ ಋಷಭ ಉತ್ಪತ್ತಿಯಾಗಿದೆ. ಅದಕ್ಕೆ ಒಬ್ಬೊಬ್ಬರು ದೇವತೆಗಳನ್ನು ಕೂಡ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಋಗ್ವೇದ ಅಂತಕ್ಕಂಥದ್ರಿಂದ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅದಕ್ಕೆ ಅಧಿಪತಿ ಆಗ್ತಾರೆ. ಅಕಾರ, ಈ ಅಕ್ಷರಗಳಲ್ಲಿ ನಾನು ಆಕಾರದಲ್ಲಿದ್ದೀನಿ ಅಂತ ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಹೇಳ್ತಾನೆ. ಆಮೇಲೆ ಆ ಹೂಮ ಅಂತಕ್ಕಂಥ ಆ ರೀತಿ ವಾಸುದೇವ ಅಂತ ಹೇಳ್ತಾನೆ. ಅಂತ ವಿಜ್ಞಾನಮನೆ ಆಗಿರ್ತಕ್ಕಂಥ ವಾಸುದೇವನನ್ನು ಉಪಾಸನೆ ಮಾಡ್ತಕ್ಕಂಥದ್ರಿಂದ ಸಾಮಾನ್ಯ ಜ್ಞಾನದಿಂದ ವಿಶೇಷ ಜ್ಞಾನಕ್ಕೆ ಹೋಗಬೇಕಾದ್ರೆ ಸಂಗೀತವಂತಕ್ಕಂಥದ್ದು ಅಭ್ಯಾಸ ಮಾಡಿದಾಗ ಯಾವ್ಯಾವ ವಾಗ್ಗೇಯಕಾರರಿದ್ದಾರೋ ಅವರ ಸಾಹಿತ್ಯಗಳನ್ನು ನಾವು ವಿಶೇಷವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು, ಅದು ಭಾವಾರ್ಥಗಳನ್ನು ತಿಳ್ಕೊಂಡು ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರಕ್ಕೆ ಅನ್ವಯ ಮಾಡಿಕೊಂಡಾಗ ಪರಮಾತ್ಮನಲ್ಲಿ ಭಕ್ತಿ ಉತ್ಪತ್ತಿ ಆಗುತ್ತೆ. ಪರಬ್ರಹ್ಮನಲ್ಲಿ ಆ ಪರಬ್ರಹ್ಮನ ಅನುಗ್ರಹದಿಂದ ನಮ್ಮ ಕಷ್ಟ ನಷ್ಟಗಳನ್ನು ಅನಿಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅದನ್ನೇ ತ್ಯಾಗರಾಜ ಭಕ್ತಿ ವಿನಾ ಸನ್ಮಾರ್ಗವೂ ಕಲಿದೆ. ಆ ಸನ್ಮಾರ್ಗಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮಾಡ್ತಕ್ಕಂಥ ಹಿರಿಯರಿಂದ ಅದನ್ನು ಕಲಿತುಕೊಂಡು ತಾವು ಅನುಷ್ಠಾನ ಮಾಡಬೇಕು. ಈ ಸನ್ಮಾರ್ಗಗಳಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಇವನ್ನು ಇಟ್ಟುಕೊಂಡು ಬೆಳಗಿನ ಜಾವ ಎಷ್ಟೊತ್ತು ಕೇಳಬೇಕು ಅಷ್ಟೊತ್ತು ಕೇಳಬೇಕು. ಏನೇನು ಕಾರ್ಯಕಲಾಪಗಳಿದೆಯೋ ಅದೆಲ್ಲವನ್ನು ಮಾಡಿಕೊಂಡು ಸದಾಚಾರ್ಯಗಳಿದ್ದು ತ್ರಿಕಾಲ ಸಂಧ್ಯಾವಂದನಾದಿಗಳು ಮಾಡ್ತಕ್ಕಂಥದ್ದು, ಪರಮಾತ್ಮನ ಉಪಾಸನೆ ಮಾಡ್ಕೊಂಡು ಇವೆಲ್ಲ ಮಾಡಿಕೊಂಡು ಸದಾಚಾರಗಳು ಇಟ್ಕೊಂಡಾಗ ಈ ಸಂಗೀತ ಕಲ್ತಿದ್ದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಪರಬ್ರಹ್ಮನನ್ನ
ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕೆ ಸಾರ್ಥಕವಾಗ್ತಕ್ಕಂಥದ್ದಾಗುತ್ತೆ. ನನಗೆ ಕಾಲಾವಕಾಶ ಇಲ್ಲ. ನಾದೋಪಾಸನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರದಿಂದ ಇರ್ತಕ್ಕಂಥ 5 ಜೊತೆಯಲ್ಲಿ ಆಗಲೇ ಅವ್ರು ಹೇಳಿದ ಹಾಗೆ ಈ ಒಂದು ವಿಶೇಷವಾಗಿದ್ದ ಸಪ್ತ ಸ್ವರಗಳೇನಿದ್ದಾವೆ ಅದು ನಾವಿಂದ ಉತ್ಪತ್ತಿಯಾಗಿ 5 ಭಾಗದಿಂದ ಹೊರಗೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಪರಮಾತ್ಮನ ಆಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ ಮತ್ತು ಶಾಂತ, ಅಧಿಶಾಂತ, ಈ ನಾದ, ಬಿಂದು, ಘೋಷಗಳಿಂದಲೇ ಆ ಇಂದ ಕ್ಷಾಮದ ಅಕ್ಷರಗಳು ಉತ್ಪತ್ತಿಯಾಗಿದೆ. ಅಲ್ಲಿ ಪರಮಾತ್ಮ ವಿಶ್ವ, ತೇಜಸ, ಪ್ರಾಜ್ಞಾ, ತುರಿಯ, ಇನ್ನು ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ತನ್ನ ರೂಪಗಳನ್ನಿಟ್ಟಿದ್ದಾನೆ. ಆ ರೂಪಗಳಿಂದ ಅನಂತ ರೂಪದಲ್ಲಿ ರೂಪಗಳನ್ನು ತಗೊಂಡು